Hello friends, I am Vinayak and I welcome you all to my YouTube channel. ನೀವೇನಾದರೂ ಟೀಚರ್ ಎಲಿಜಿಬಿಲಿಟಿ ಪರೀಕ್ಷೆಗಳಿಗೆ ಅಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕ TET ಆಗಿರ್ಬೋದು, ಸೆಂಟ್ರಲ್ TET ಆಗಿರ್ಬೋದು, HSTR, GPSTR ಹೀಗೆ ಇಂತಹ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿದರೆ ಈ ಒಂದು ವಿಡಿಯೋಗಳು ನಿಮಗೆ ತುಂಬ ಉಪಯೋಗಕಾರಿಯಾಗುತ್ತೆ ಅಂತ ಹೇಳ್ಬೋದು. ಸೊ ನಾವು ಈಗಾಗಲೇ ನಮ್ಮ ಸೈನ್ಸ್ ಸಿರೀಸ್ನ 20ನೇ ಕ್ಲಾಸ್ನಲ್ಲಿ ಇದ್ವಿ ನಾವು. ಓಕೆ, ನಾನು ಈ ಸೈನ್ಸ್ ಸಿರೀಸ್ನ NCERT ಟೆಕ್ಸ್ಟ್ ಬುಕ್ಗಳನ್ನೇ ಏನು ಬೇಸಾಗಿ ಇಟ್ಕೊಂಡು ಮಾಡ್ತಿರೋದ್ರಿಂದ ಈ ಒಂದು ವಿಡಿಯೋಗಳು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಸಹ ಉಪಯೋಗಕಾರಿ ಆಗ್ತದೆ. ಹಾಗಾಗಿ ನೀವು ಈ ವಿಡಿಯೋಗಳನ್ನ ಇನ್ನೂ ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಈ ಕ್ಲಾಸ್ನಲ್ಲಿ ಒಂದು ಹೊಸ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಅದ್ಯಾವುದಪ್ಪ ಅಂತಂದರೆ ಫನ್ ವಿತ್ ಮ್ಯಾಗ್ನೆಟ್ಸ್ ಅಥವಾ ಕಾಂತಗಳೊಂದಿಗೆ ಆಟ ಅಂಥೇಳಿ. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ನಮ್ಮ ಸೆಂಟ್ರಲ್ TETಯಲ್ಲಿ ಆಗಿರ್ಬೋದು, ಕರ್ನಾಟಕ TETಯಲ್ಲಿ ಆಗಿರ್ಬೋದು ಅಪ್ಲೈಡ್ ಕ್ವಶನ್ಗಳು ತುಂಬ ಬರ್ತವೆ. ಓಕೆ, ಆ ಅಪ್ಲೈಡ್ ಕ್ವಶನ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಮೊದಲಿಗೆ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕಾಗ್ತದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂತಹ ಕಾನ್ಸೆಪ್ಟ್ ಬಗ್ಗೆ ನೋಡೋಣ. ಮತ್ತು ಇದರ ಮುಂದಿನ ವಿಡಿಯೋದಲ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥ MCQ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಓಕೆ, ಲೆಟ್ಸ್ ಬಿಗಿನ್ ವಿತ್ ದಿ ಚಾಪ್ಟರ್. ಮೊದಲನೇದಾಗಿ ಈ ಮ್ಯಾಗ್ನೆಟ್ಗಳು ಹೇಗೆ ಡಿಸ್ಕವರ್ ಆದವು, ಹೇಗೆ ಇವುಗಳನ್ನ ಕಣ್ಣು ಹಿಡಿದ್ರು ಅಂತ ನೋಡೋದಾದರೆ ಸುಮಾರು 2 ಸ್ಟೋರಿಗಳು ಬರ್ತಾವೆ. ಒಂದನೇದು ಏನಪ್ಪ ಅಂತಂದ್ರೆ, ಒಬ್ಬ ಗ್ರೀಸ್ನಲ್ಲಿ ಕುರಿ ಕಾಯುವ ಇರ್ತಾನೆ. ಅವನ ಹೆಸರು ಏನಪ್ಪ ಅಂದ್ರೆ ಮ್ಯಾಗ್ನಸ್ ಅಂಥೇಳಿ. ಸೊ ಅವನು ಕುರಿ ಕಾಯಲಿಕ್ಕೆ ಅಂತ ಪರ್ವತಗಳಿಗೆ ಹೋದಾಗ ಅವನ ಹತ್ರ ಏನು ಕುರಿ ಕಾಯಲಿಕ್ಕೆ ಒಂದು ಕೋಲು ಇರ್ತದೆ ನೋಡ್ರಿ, ಆ ಕೋಲಿನ ತಳಬದಿಗೆ ಏನು ಒಂದು ಆ ಕೋಲು ಬಹಳ ದಿನಗಳವರೆಗೆ ಬರಲಿ, ಅದರ ತಳ ಸವೆಯದೇ ಇರಲಿ ಅಂಥೇಳಿ ಆ ಕೋಲಿನ ತಳಕ್ಕೆ ಒಂದು ಕಬ್ಬಿಣದ ಕ್ಯಾಪನ್ನು ಈ ಥರ ಹಾಕಿರ್ತಾರೆ. ಹೌದಾ? ಸೊ ಹೀಗೆ ಅವನು ಕುರಿಗಳನ್ನ ಮೇಯಿಸ್ತಾ ಇರಬೇಕಾದ್ರೆ ಆ ಕೋಲು ಒಂದು ಬಂಡೆಗೆ ತಾಗಿದಾಗ ಆ ಬಂಡೆ ಏನು ಮಾಡ್ತದಪ್ಪ ಅಂತಂದ್ರೆ ಆ ಕೋಲನ್ನು ಅಟ್ರಾಕ್ಟ್ ಮಾಡ್ತದೆ. ಓಕೆ, ಸೊ ಹಾಗಾಗಿ ಈ ಥರ ಇದು ಒಂದು ಸ್ಟೋರಿ. ಅಂದರೆ ಈ ಥರ ಮ್ಯಾಗ್ನೆಟ್ ಅನ್ನುವಂಥದ್ದು ಡಿಸ್ಕವರ್ ಆಯಿತು ಅಂತೇಳಿ. ಅವನ ಹೆಸರು ಮ್ಯಾಗ್ನೆಸ್ ಆಗಿರೋದ್ರಿಂದ ಅವನ ನೆನಪಿಗೋಸ್ಕರ ಆ ಕಾಂತಗಳು ಏನು ಡಿಸ್ಕವರ್ ಆಯ್ತಲ್ಲ ಆ ಕಾಂತಗಳಿಗೆ ಮ್ಯಾಗ್ನೆಟ್ ಎಂಬ ಹೆಸರನ್ನು ಇಡಲಾಯಿತು ಅಂಥೇಳಿ ಇದೊಂದು ಸ್ಟೋರಿ. ನೆಕ್ಸ್ಟ್ ಇನ್ನೊಂದು ಸ್ಟೋರಿಯನ್ನು ನೋಡೋದಾದರೆ, ಈ ಕಾಂತಗಳು ಮೊದಲು ಕಂಡು ಹಿಡಿದಿದ್ದು ಎಲ್ಲಿಪ್ಪ ಅಂತಂದ್ರೆ ಮ್ಯಾಗ್ನೇಷಿಯಾ ಎಂಬ ಸ್ಥಳದಲ್ಲಿ ಕಂಡು ಹಿಡಿಯಲಾಯಿತು ಅಂಥೇಳಿ. ಸೊ ಆ ಮ್ಯಾಗ್ನೇಷಿಯಾ ಎಂಬ ಸ್ಥಳದ ಹೆಸರನ್ನೇ ಈ ಕಾಂತಗಳಿಗೆ ಮ್ಯಾಗ್ನೆಟ್ ಅಂತ ಇಟ್ಟರು ಅಂತೇಳಿ ಇದೊಂದು ಸ್ಟೋರಿ. ಓಕೆ, ನೋಡ್ರಿ ಇಲ್ಲಿ ಶೆಫರ್ಡ್ ನೇಮ್ಡ್ ಮ್ಯಾಗ್ನೆಸ್. ಓಕೆ, ಇನ್ ಗ್ರೀಸ್ ಅವನ ಹೆಸರು ಮ್ಯಾಗ್ನೆಸ್ ಅಂತ ಇರ್ತದೆ. ಅವನ ನೆನಪಿಗಾಗಿ ಮ್ಯಾಗ್ನೆಟ್ ಇಟ್ಟರು ಅಂಥೇಳಿ ಒಂದು ಹೆಸರು, ಮ್ಯಾಗ್ನೆಟ್ ಅಂತ ಹೆಸರು ಇಟ್ಟರು ಅಂತೇಳಿ ಇದೊಂದು ಸ್ಟೋರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಮ್ಯಾಗ್ನೆಟ್ಗಳು ಮ್ಯಾಗ್ನೇಷಿಯಾ ಎಂಬ ಸ್ಥಳದಲ್ಲಿ ಮೊದಲಿಗೆ ಡಿಸ್ಕವರ್ ಆದವು ಅಂಥೇಳಿ. ಸೊ ಆ ಮ್ಯಾಗ್ನೇಷಿಯಾ ಅಂತ ಏನು ಸ್ಥಳ ಐತೆ ನೋಡ್ರಿ, ಅದನ್ನೇ ಮ್ಯಾಗ್ನೆಟ್ ಅಂತ ಇಟ್ಟರು ಅಂಥೇಳಿ ಒಂದು ಕತೆ ಇದೆ. ಆಮೇಲೆ ಈ ನ್ಯಾಚುರಲ್ ಆಗಿ ಏನು ರಾಕ್ ಫಾರ್ಮಲ್ಲಿ ಮ್ಯಾಗ್ನೆಟ್ ಸಿಗ್ತದೆ ನೋಡ್ರಿ, ಅವಕ್ಕೆ ಮ್ಯಾಗ್ನೆಟೈಟ್ ಅಂತೇಳಿ ಕರೀತಾರೆ. ಓಕೆ, ಏನು ಮ್ಯಾಗ್ನೆಟೈಟ್ ಅಂದರೆ ನ್ಯಾಚುರಲ್ ಮ್ಯಾಗ್ನೆಟ್ ಫೌಂಡ್ ಇನ್ ನೇಚರ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟೈಟ್. ಇದು ತುಂಬ ಇಂಪಾರ್ಟೆಂಟು, ತುಂಬ ಸಲ ಎಕ್ಸಾಮ್ಸ್ಗಳಲ್ಲಿ ಇದನ್ನ ಕೇಳಿದ್ದಾರೆ. ಓಕೆ, ನ್ಯಾಚುರಲಿ ಫೌಂಡ್ ಮ್ಯಾಗ್ನೆಟ್ ಯಾವುದಪ್ಪ ಅಂತಂದ್ರೆ ಮ್ಯಾಗ್ನೆಟೈಟ್ ಅಂತೇಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಆ್ಯಂಡ್ ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂತ ಬರ್ತಾವೆ. ಅಂದ್ರೆ ಕಾಂತೀಯ ಪದಾರ್ಥಗಳು ಮತ್ತು ಅಕಾಂತೀಯ ಪದಾರ್ಥಗಳು ಅಂತೇಳಿ. ಇಲ್ಲಿ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂದ್ರೆ ಏನಪ್ಪ ಅಂತ ನೋಡೋದಾದ್ರೆ, ಯಾವ್ಯಾವ ಪದಾರ್ಥಗಳನ್ನು ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡ್ತದೋ, ಆಕರ್ಷಣೆ ಮಾಡ್ತದೋ ಅವೆಲ್ಲ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಮತ್ತು ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂದರೆ ಏನಂತ ನೋಡೋದಾದ್ರೆ, ಅಂದರೆ ಅಕಾಂತೀಯ ಪದಾರ್ಥಗಳು ಯಾವಪ್ಪ ಅಂತ ನೋಡೋದಾದ್ರೆ, ಯಾವ ಪದಾರ್ಥಗಳನ್ನು ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡೋದಿಲ್ಲವೋ ಅಥವಾ ವಿಕರ್ಷಣೆ ಮಾಡ್ತದೋ ಅಂತಹ ಪದಾರ್ಥಗಳಿಗೆ ನಾವು ಅಕಾಂತೀಯ ಪದಾರ್ಥಗಳು ಅಥವಾ ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂತ ಕರಿತೀವಿ. ಆಮೇಲೆ ಈ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ಗೆ ಎಕ್ಸಾಂಪಲ್ ನೋಡೋದಾದರೆ ಐರನ್ನು, ನಿಕ್ಕಲ್ಲು, ಕೋಬಾಲ್ಟು ಇವೆಲ್ಲ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಅಂದರೆ ಮ್ಯಾಗ್ನೆಟ್ ಏನು ಮಾಡ್ತದಪ್ಪ ಅಂದ್ರೆ ಈ 3 ಪದಾರ್ಥಗಳನ್ನು, ಲೋಹಗಳನ್ನು ಅಟ್ರಾಕ್ಟ್ ಮಾಡ್ತದೆ ಅಂತ ಅರ್ಥ. ಆಮೇಲೆ ಈಗ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಏನು ತಯಾರು ಮಾಡ್ತೀವಿ ನೋಡ್ರಿ, ಅದರಲ್ಲಿ ಈ ಐರನ್ನು,
ನಿಕ್ಕಲ್ ಮತ್ತು ಕೋಬಾಲ್ಟ್ಗಳ ಬಳಕೆಯನ್ನು ಮಾಡಲಾಗ್ತದೆ. ನೋಡ್ರಿ, ವಾಟ್ ಆರ್ ಮ್ಯಾಗ್ನೆಟ್ಸ್ ಮೇಡ್ ಆಫ್ ಅಂದ್ರೆ ಐರನ್, ನಿಕ್ಕಲ್, ಕೋಬಾಲ್ಟ್ ಇವುಗಳನ್ನ ಉಪಯೋಗ ಮಾಡಿಕೊಂಡು ಈಗ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಗಳನ್ನ ತಯಾರಿ ಮಾಡಲಾಗ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ಗೆ ಉದಾಹರಣೆ ನೀಡೋದಾದ್ರೆ ಒಂದನೇದು ಲೆದರ್, ಚರ್ಮ ಆಗಿರ್ಬೋದು, ಪ್ಲಾಸ್ಟಿಕ್, ಕ್ಲಾತ್, ಪೇಪರ್. ಅಂದರೆ ಯಾವ ಯಾವ ಪದಾರ್ಥಗಳು ಮ್ಯಾಗ್ನೆಟ್ಗೆ ಆಕರ್ಷಣೆ ಮಾಡೋದಿಲ್ವೋ, ವಿಕರ್ಷಣೆ ಮಾಡ್ತಾವೋ ಅವೆಲ್ಲ ಏನಪ್ಪ ಅಂದ್ರೆ ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂತ. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ ಶೇಪ್ಸ್ ಆಫ್ ಮ್ಯಾಗ್ನೆಟ್ಸ್. ಅಂದರೆ ನಾನು ಏನು ಹೇಳಿದೆ, ಐರನ್, ನಿಕ್ಕಲ್, ಕೋಬಾಲ್ಟ್ಗಳನ್ನ ಉಪಯೋಗ ಮಾಡಿಕೊಂಡು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಗಳನ್ನ ನಾವು ತಯಾರು ಮಾಡ್ತೀವಿ ಅಂತ ಹೇಳಿದೆ. ಸೊ ಅವುಗಳನ್ನ ಸುಮಾರು ಆಕಾರದಲ್ಲಿ, ಸುಮಾರು ಶೇಪ್ನಲ್ಲಿ ನಾವು ತಯಾರು ಮಾಡ್ತೀವಿ. ಅವು ಯಾವ್ಯಾವ ಅಂತೇಳಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ ಇಲ್ಲಿ. ಶೇಪ್ಸ್ ಆಫ್ ಮ್ಯಾಗ್ನೆಟ್ ಅಂತೇಳಿ ಒಂದನೇದು ಬಾರ್ ಮ್ಯಾಗ್ನೆಟ್ ಆಗಿರ್ಬೋದು. ಓಕೆ, ಬಾರ್ ಮ್ಯಾಗ್ನೆಟ್ಟು ಇಲ್ಲಿದೆ ನೋಡ್ರಿ, ಬಾರ್ ಮ್ಯಾಗ್ನೆಟ್. ಆಮೇಲೆ ಬಾಲ್ ಎಂಡೆಡ್ ಮ್ಯಾಗ್ನೆಟ್ಟು ಅಂದರೆ ಗೋಳಾಕಾರದ ತುದಿಯ ಕಾಂತ ಅಂತೇಳಿ. ನೆಕ್ಸ್ಟ್ ಹಾರ್ಸ್ ಶೂ ಮ್ಯಾಗ್ನೆಟ್ಟು ಇಲ್ಲಿದೆ ನೋಡ್ರಿ, ಫಸ್ಟ್ ಒನ್ ಹಾರ್ಸ್ ಶೂ ಮ್ಯಾಗ್ನೆಟ್ ಅಂದರೆ ಕುದುರೆ ಲಾಳಾಕಾರದ ಕಾಂತ. ಆಮೇಲೆ ಸಿಲಿಂಡ್ರಿಕಲ್ ಮ್ಯಾಗ್ನೆಟ್ಟು, ಸಿಲಿಂಡರ್ ಶೇಪ್ನಲ್ಲಿರುವಂಥ ಮ್ಯಾಗ್ನೆಟ್ಟು. ಆಮೇಲೆ ರಿಂಗ್ ಆರ್ ಡಿಸ್ಕ್ ಶೇಪ್ಡ್ ಮ್ಯಾಗ್ನೆಟ್ಟು. ಹೀಗೆ ತುಂಬ ನಾನಾ ಥರದ ಆಕಾರವುಳ್ಳ ಮ್ಯಾಗ್ನೆಟನ್ನು ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಒಂದು ವೇಳೆ ಒಂದು ಮ್ಯಾಗ್ನೆಟನ್ನು ತೆಗೆದುಕೊಂಡು ಅದರ ಸುತ್ತಲೂ ಈ ಥರ ಕಬ್ಬಿಣದ ಚೂರುಗಳನ್ನು ಹಾಕಿದಾಗ ಆ ಕಬ್ಬಿಣದ ಚೂರುಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಈ ಥರ ತುದಿಯಲ್ಲಿನೇ ಭಾಳಷ್ಟು ಅಟ್ರಾಕ್ಟ್ ಆಗ್ತಾವ, ಆಕರ್ಷಣೆಗೊಳಗಾಗ್ತವೆ. ಮತ್ತು ಈ ಏನು ಮಧ್ಯದ ಭಾಗದಲ್ಲಿ ಅಷ್ಟೊಂದು ಆಕರ್ಷಣೆಗೆ ಒಳಗಾಗೋದಿಲ್ಲ. ಸೊ ಹಾಗಾಗಿ ಈ ತುದಿಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪೋಲ್ಸ್ ಅಂತ ಕರಿತೀವಿ. ಅಂದರೆ ಹೆಚ್ಚು ಕಬ್ಬಿಣದ ತುಂಡುಗಳನ್ನು ಆಕರ್ಷಣೆ ಮಾಡುವ ಜಾಗ ಅಥವಾ ತುದಿ ಏನೈತೆ ನೋಡ್ರಿ, ಅದಕ್ಕೆ ಪೋಲ್ಸ್ ಅಂತ ಕರಿತೀವಿ, ಧ್ರುವಗಳು ಅಂತ ಕರಿತೀವಿ. ಓಕೆ, ಅಂದರೆ ಇಲ್ಲಿ ತುದಿಗೇನೆ ಯಾಕೆ ಐರನ್ ಚೂರುಗಳು ಅಥವಾ ಐರನ್ ಫೈಲಿಂಗ್ಸ್ ಯಾಕೆ ಭಾಳಷ್ಟು ಅಟ್ರಾಕ್ಟ್ ಆಗ್ತಾವಪ್ಪ ಅಂತಂದ್ರೆ ಅಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೋರ್ಸ್ ಇರ್ತದೆ. ಓಕೆ, ಆಮೇಲೆ ಇಲ್ಲೇ ಅದಕ್ಕೆ ಭಾಳಷ್ಟು ಐರನ್ ಚೂರುಗಳು ಅಟ್ರಾಕ್ಟ್ ಆಗ್ತಾವಪ್ಪ ಅಂತಂದ್ರೆ ಒಂದು ಕಾನ್ಸೆಪ್ಟ್ ಬರ್ತದೆ, ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತೇಳಿ. ಅದನ್ನ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ರಿ, ಅಟ್ ದಿ ಪೋಲ್ಸ್ ಮ್ಯಾಗ್ನೆಟಿಕ್ ಫೋರ್ಸಸ್ ಆರ್ ಸ್ಟ್ರಾಂಗೆಸ್ಟ್ ಅಂತೇಳಿ. ಓಕೆ, ಆಮೇಲೆ ಎವ್ರಿ ಮ್ಯಾಗ್ನೆಟ್ ಈಸ್ ಬೈಪೋಲಾರ್ ವಿಚ್ ಮೀನ್ಸ್ ಇಟ್ ಹ್ಯಾಸ್ 2 poles ಎಟ್ ದ ಎಂಡ್ಸ್ ಅಂತೇಳಿ. ಅಂದರೆ ಯಾವುದೇ ಒಂದು ಮ್ಯಾಗ್ನೆಟ್ ತೊಗೊಂಡ್ರು ಅದಕ್ಕೆ 2 ಧ್ರುವಗಳಿರ್ತಾವ, 2 ಪೋಲ್ಗಳಿರ್ತಾವ ಅಂಥೇಳಿ. ಒಂದು ಧ್ರುವ ಯಾವುದಪ್ಪ ಅಂದ್ರೆ ನಾರ್ತ್ ಪೋಲ್ ಅಥವಾ ಉತ್ತರ ಧ್ರುವ ಅಂಥೇಳಿ. ಇನ್ನೊಂದು ಪೋಲ್ ಯಾವುದಪ್ಪ ಅಂದ್ರೆ ದಕ್ಷಿಣ ಧ್ರುವ ಅಥವಾ ಸೌತ್ ಪೋಲ್ ಅಂಥೇಳಿ. ಓಕೆ, ಆಮೇಲೆ ಈ ಮ್ಯಾಗ್ನೆಟಿಕ್ ಪೋಲ್ಸ್ ಅದಾವ ನೋಡ್ರಿ, ಇಲ್ಲಿ ನೋಡ್ರಿ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಅಂತ ಹೇಳಿದೆ ನಾನು. ಈ ಕಡೆ ಇರೋದು ನಾರ್ತ್ ಪೋಲು, ಇದು ಸೌತ್ ಪೋಲ್ ಅಂತೇಳಿ. ಓಕೆ, ಆಮೇಲೆ ಈ ಮ್ಯಾಗ್ನೆಟಿಕ್ ಪೋಲ್ಸ್ ನೋಡ್ರಿ, ಇವು ಯಾವಾಗಲೂ ಜೊತೆಯಲ್ಲೇ ಸಿಗ್ತಾವೆ ನಮಗೆ. ಅಂದರೆ ಒಂದು ಮ್ಯಾಗ್ನೆಟ್ ಐತಪ್ಪ ಅಂತಂದರೆ ಅದರಲ್ಲಿ ಕಂಪಲ್ಸರಿ ನಾರ್ತ್ ಪೋಲು ಸೌತ್ ಪೋಲು ಇರಲೇಬೇಕಾಗ್ತದೆ. ಕೇವಲ ಒಂದೊಂದೇ ಪೋಲ್ ಇರೋದಿಲ್ಲ. ಒಂದು ಮ್ಯಾಗ್ನೆಟಲ್ಲಿ ನಾರ್ತ್ ಅಷ್ಟೇ ಇರೋದು, ಒಂದು ಮ್ಯಾಗ್ನೆಟಲ್ಲಿ ಸೌತ್ ಅಷ್ಟೇ ಇರೋದು, ಆ ಥರ ಇರೋದಿಲ್ಲ. ಓಕೆ, ಒಂದು ಮ್ಯಾಗ್ನೆಟ್ ಈ ಥರ ಇದ್ದರೆ ಅದರಲ್ಲಿ 2 ಥರನಾದಂತಹ ಪೋಲ್ಗಳು ಇರ್ತಾವೆ, ನಾರ್ತ್ ಆ್ಯಂಡ್ ಸೌತ್. ಮತ್ತು ನಾವು ಒಂದು ವೇಳೆ ಇದನ್ನು ಈ ಥರ ನಡುವೆ ಕಟ್ ಮಾಡಿದಾಗೂ ಸಹ 2 ಮ್ಯಾಗ್ನೆಟ್ಗಳು ಏನು ಇಲ್ಲಿ ತಯಾರಾಗ್ತವೆ. ಈ ಕಡೆ ಒಂದು ಮ್ಯಾಗ್ನೆಟು ಮತ್ತು ಈ ಕಡೆ ಒಂದು ಮ್ಯಾಗ್ನೆಟು. ಓಕೆ, ಇಲ್ಲಿ ಆಲ್ರೆಡಿ ನಾರ್ತ್ ಪೋಲ್ ಅಂತ ಇದೆ ಈ ಸೈಡು, ಆಮೇಲೆ ಇಲ್ಲಿ ಸೌತ್ ಪೋಲ್ ಅಂತ ಇದೆ. ಸೊ ಇಲ್ಲಿ ಹೀಗೆ ಕಟ್ ಮಾಡಿದಾಗೂ ಸಹ ಇದರ ರೆಸ್ಪೆಕ್ಟಿವ್ ಅಂದರೆ ಈ ನಾರ್ತ್ ಪೋಲಿನ ರೆಸ್ಪೆಕ್ಟಿವ್ ಆಗಿ ಇಲ್ಲಿ ಒಂದು ಸೌತ್ ಪೋಲ್ ಕ್ರಿಯೇಟ್ ಆಗ್ತದೆ. ಆಮೇಲೆ ಈ ಸೌತ್ ಪೋಲ್ ರೆಸ್ಪೆಕ್ಟಿವ್ ಆಗಿ ಇಲ್ಲೊಂದು ನಾರ್ತ್ ಪೋಲ್ ಕ್ರಿಯೇಟ್ ಆಗ್ತದೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ಮ್ಯಾಗ್ನೆಟನ್ನು ತೊಗೊಂಡ್ರೆ ಅದು ಯಾವಾಗಲೂ ಬೈಪೋಲಾರ್ ಆಗಿಯೇ ಇರ್ತದೆ. ಅಂದರೆ ಕಂಪಲ್ಸರಿಯಾಗಿ ಅದರಲ್ಲಿ ನಾರ್ತ್ ಮತ್ತು ಸೌತ್ ಪೋಲ್ಸ್ಗಳು ಇದ್ದೇ ಇರ್ತಾವೆ ಅಂತ ಅರ್ಥ. ಓಕೆ, ಆಮೇಲೆ ಪೋಲ್ಸ್ ದಟ್ ಆರ್ ಸಿಮಿಲರ್ ರಿಪೆಲ್ ಈಚ್ ಅದರ್ ಅಂಥೇಳಿ. ಅಂದರೆ ಸಜಾತಿಯ ಧ್ರುವಗಳ ನಡುವೆ ಯಾವಾಗಲೂ ವಿಕರ್ಷಣೆ ಆಗ್ತದೆ ಅಂಥೇಳಿ. ಅಂದರೆ ಫಾರ್ ಎಕ್ಸಾಂಪಲು ನಾರ್ತ್ ಮತ್ತು ನಾರ್ತ್ ಇರುವಂತಹ ಪೋಲ್ಗಳಲ್ಲಿ ಯಾವಾಗಲೂ ವಿಕರ್ಷಣೆ ಆಗ್ತದೆ, ಅಟ್ರಾಕ್ಟ್ ಆಗೋದಿಲ್ಲ. ಆಮೇಲೆ
ವೈಲ್ ಪೋಲ್ಸ್ ದಟ್ ಆರ್ ಡಿಸ್ಸಿಮಿಲರ್ ಅಟ್ರಾಕ್ಟ್ ಈಚ್ ಅದರ್ ಅಂತೆ. ಅಂದರೆ ವಿಜಾತಿಯ ಧ್ರುವಗಳ ನಡುವೆ ಯಾವಾಗಲೂ ಆಕರ್ಷಣೆ ಆಗ್ತದೆ ಅಂತೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸೌತು ಮತ್ತು ಇನ್ನೊಂದು ನಾರ್ತ್ ಅಂತ ಇದ್ದರೆ ಅವುಗಳ ನಡುವೆ ಯಾವಾಗಲೂ ಅಟ್ರಾಕ್ಟ್ ಆಗ್ತದೆ ಅಂಥೇಳಿ. ಓಕೆ, ಆಮೇಲೆ ಸೌತ್ ನಡುವೆ ಏನಾಗ್ತದೆ, ರಿಪೆಲ್ ಆಗ್ತದೆ. ಆಮೇಲೆ ನಾರ್ತ್ ನಡುವೆನೂ ರಿಪೆಲ್ ಆಗ್ತದೆ. ಅದ ಒಂದು ವೇಳೆ ಒಂದು ಸೌತು ಒಂದು ನಾರ್ತು ಈ ಥರ ಇದ್ದರೆ ಅವುಗಳ ನಡುವೆ ಅಟ್ರಾಕ್ಟ್ ಆಗ್ತದೆ. ಅಂದರೆ ಸಜಾತಿ ಧ್ರುವಗಳ ನಡುವೆ ವಿಕರ್ಷಣೆ ಆಗ್ತದೆ, ವಿಜಾತಿ ಧ್ರುವಗಳ ನಡುವೆ ಆಕರ್ಷಣೆ ಆಗ್ತದೆ ಅಂತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿಯೂ ಸಹ ನಾರ್ತ್ ಇದೆ, ಇಲ್ಲಿಯೂ ಸಹ ನಾರ್ತ್ ಇದೆ. ಸೊ ಇಲ್ಲಿ ಏನಾಗ್ತದೆ, ರಿಪಲ್ಷನ್ ಆಗ್ತದೆ. ಇಲ್ಲಿಯೂ ಸಹ ಸೌತ್ ಇದೆ, ಇಲ್ಲಿಯೂ ಸಹ ಸೌತ್ ಇದೆ, ಅವಾಗಲೂ ಏನಾಗ್ತದೆ, ಇಲ್ಲಿ ರಿಪಲ್ಷನ್ ಆಗ್ತದೆ, ವಿಕರ್ಷಣೆ ಆಗ್ತದೆ. ನೆಕ್ಸ್ಟ್ ಅಟ್ರಾಕ್ಷನ್ ಯಾವಾಗ ಆಗ್ತದೆ, ಆಕರ್ಷಣೆ ಯಾವಾಗ ಆಗ್ತದೆ ಅಂತಂದ್ರೆ ನೋಡ್ರಿ, ಇಲ್ಲಿ ಒಂದು ಸೌತ್ ಇದೆ, ಇಲ್ಲಿ ಒಂದು ನಾರ್ತ್ ಇದೆ, ಅವಾಗ ಅಟ್ರಾಕ್ಟ್ ಆಗ್ತದೆ. ಇಲ್ಲಿಯೂ ಸಹ ನೋಡ್ರಿ, ಇಲ್ಲಿ ನಾರ್ತ್ ಇದೆ, ಇಲ್ಲಿ ಸೌತ್ ಇದೆ, ಯಾವಾಗ ಏನಾಗ್ತದೆ, ಅಟ್ರಾಕ್ಟ್ ಆಗ್ತದೆ. ಓಕೆ, ಅಂದರೆ ವಿಜಾತಿ ಧ್ರುವಗಳಿದ್ದಾಗ ಅಟ್ರಾಕ್ಟ್ ಆಗ್ತದೆ, ಸಜಾತಿ ಧ್ರುವಗಳಿದ್ದಾಗ ವಿಕರ್ಷಣೆ ಆಗ್ತದೆ. ನೆಕ್ಸ್ಟ್ ನೋಡೋಣ ಕಾನ್ಸೆಪ್ಟ್ ಯಾವ್ದು ಬರ್ತಿತ್ತು ಅಂದ್ರೆ ಟೆಂಪರರಿ ಮ್ಯಾಗ್ನೆಟ್ಸ್ ಅಂಥೇಳಿ. ಅಂದರೆ ಟೆಂಪರರಿ ಮ್ಯಾಗ್ನೆಟ್ಸ್ ಆರ್ ಮ್ಯಾಗ್ನೆಟ್ಸ್ ದಟ್ ಆರ್ ಓನ್ಲಿ ಯೂಸ್ಡ್ ಫಾರ್ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಬಹಳ ಸಮಯದವರೆಗೆ ಇವುಗಳಲ್ಲಿ ಕಾಂತಗಳ ಗುಣಲಕ್ಷಣಗಳು ಇರೋದಿಲ್ಲ ಅಂಥೇಳಿ. ಓಕೆ, ಎಕ್ಸಾಂಪಲ್ ಅಂದರೆ ಐರನ್ ಬಾರ್ ಮ್ಯಾಗ್ನೆಟ್ಸ್ ಆರ್ ಯೂಸ್ಡ್ ಆಸ್ ಟೆಂಪ್ರರಿ ಮ್ಯಾಗ್ನೆಟ್ಸ್ ಅಂತೇಳಿ. ಇಲ್ಲೊಂದು ಇಮೇಜ್ ಕೊಟ್ಟಿದ್ದೆ ನಾನು ಟೆಂಪ್ರರಿ ಮ್ಯಾಗ್ನೆಟ್ಗೆ ಉದಾಹರಣೆ ಅಂಥೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಿದೆ, ಇಲ್ಲಿ ಒಂದು ಮ್ಯಾಗ್ನೆಟ್ ಇದೆ. ಓಕೆ, ಇದು ಒಂದು ಏನು, ಕಬ್ಬಿಣದ ಮೊಳೆ. ಸೊ ಈ ಕಬ್ಬಿಣದ ಮೊಳೆಗೆ ಏನು ಮಾಡಿದಾರಪ್ಪ ಅಂದ್ರೆ ಈ ಮ್ಯಾಗ್ನೆಟನ್ನು ಈಗ ಅಂಟಿಸಿದ್ದಾರೆ, ಹೌದಾ. ಸೊ ಹಾಗೆ ಅಂಟಿಸಿದಾಗ ಈ ಕಬ್ಬಿಣದ ಮೊಳೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಮಾಡ್ತದೆ, ಹೌದಾ. ಸೊ ಹಾಗೆ ಆ್ಯಕ್ಟ್ ಮಾಡಿದಾಗ ಈ ಒಂದು ಏನು ಕಬ್ಬಿಣದ ಕ್ಲಿಪ್ಪನ್ನು ಇದು ಮೊಳೆ ಏನು ಮಾಡ್ತದೆ, ಅಟ್ರ್ಯಾಕ್ಟ್ ಮಾಡ್ತದೆ, ಆಕರ್ಷಣೆ ಮಾಡ್ತದೆ. ಎಲ್ಲಿವರೆಗೂ ಆಕರ್ಷಣೆ ಮಾಡ್ತದೆ, ನಾವು ಎಲ್ಲಿವರೆಗೂ ಈ ಒಂದು ಕಾಂತವನ್ನು ಈ ಮೊಳೆಗೆ ಟಚ್ ಮಾಡುವವರೆಗೂ ಮಾತ್ರ ಈ ಮೊಳೆ ಏನು ಮಾಡ್ತದಪ್ಪ ಅಂತಂದ್ರೆ ಒಂದು ಕಾಂತವಾಗಿ ಆ್ಯಕ್ಟ್ ಮಾಡ್ತದೆ. ಓಕೆ, ಕಾಂತವಾಗಿ ಮಾರ್ಪಾಡಾಗ್ತದೆ. ಓಕೆ, ನಾವು ಯಾವಾಗ ಇದು ತೆಗೆದು ಬಿಡ್ತೀವಿ ನೋಡ್ರಿ, ಇದನ್ನ ಯಾವಾಗ ನಾವು ಬೇರ್ಪಡೆ ಮಾಡ್ತೀವಿ, ಯಾವುದು ಕಾಂತವನ್ನು ಮೊಳೆಯಿಂದ ಬೇರ್ಪಡೆ ಮಾಡಿದಾಗ ಇದು ಈ ಕ್ಲಿಪ್ಪು ಕೆಳಗಡೆ ಬಿದ್ದುಬಿಡ್ತದೆ. ಸೊ ಹಾಗಾಗಿ ಇದೊಂದು ಟೆಂಪರರಿ ಮ್ಯಾಗ್ನೆಟ್ಗೆ ಉದಾಹರಣೆ. ಆಮೇಲೆ ಇನ್ನೊಂದು ಟೆಂಪರರಿ ಮ್ಯಾಗ್ನೆಟ್ಗೆ ಉದಾಹರಣೆ ಕೊಡೋದಾದ್ರೆ ನಾವು ಒಂದು ಎಲೆಕ್ಟ್ರೋ ಮ್ಯಾಗ್ನೆಟನ್ನು ಉದಾಹರಣೆಯಾಗಿ ಕೊಡ್ಬೋದು. ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತೇಳಿ. ಓಕೆ, ಇದರಲ್ಲಿ ಏನು ಬರ್ತಿತ್ತಪ್ಪ ಅಂತಂದ್ರೆ ಒಂದು ಬ್ಯಾಟರಿಯನ್ನು ತೊಗೊಂಡಿರ್ತೀವಿ. ಈ ಥರ ಈ ಬ್ಯಾಟ್ರಿನ ತೊಗೊಂಡಿರ್ತೀವಿ. ಆ ಬ್ಯಾಟ್ರಿಗೆ ಒಂದು ವಯರನ್ನು ಕನೆಕ್ಟ್ ಮಾಡಿ ಒಂದು ಕಬ್ಬಿಣದ ಮೊಳೆಗೆ ಈ ಥರ ಸುತ್ತಿ ಆ ಇನ್ನೊಂದು ಎಂಡನ್ನು ಈ ಥರ ಸ್ವಿಚ್ಗೆ ಕನೆಕ್ಟ್ ಮಾಡಿ ಮತ್ತೆ ಅದನ್ನು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತಾರೆ. ಹಾಗೆ ಬ್ಯಾಟ್ರಿಗೆ ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಮೊಳೆಯಲ್ಲಿ ಏನಾಗ್ತದೆ ಅಂದ್ರೆ ಕರೆಂಟ್ ಪಾಸ್ ಆಗ್ತದೆ. ಸೊ ಹಾಗೆ ಕರೆಂಟ್ ಪಾಸ್ ಮಾಡಿದಾಗ ಈ ಮೊಳೆ ಏನು ಮಾಡ್ತಿತ್ತಪ್ಪ ಅಂತಂದ್ರೆ ಒಂದು ಮ್ಯಾಗ್ನೆಟ್ನ ಥರ ಬಿಹೇವ್ ಮಾಡ್ತದೆ. ಇಲ್ಲಿ ನೋಡ್ಬೋದು ನೀವು, ಈ ಒಂದು ಸೂಜಿಗಳನ್ನ, ಕಬ್ಬಿಣದ ಸೂಜಿಗಳನ್ನ ಇದು ಅಟ್ರಾಕ್ಟ್ ಮಾಡಿ ಹಿಡಿದುಕೊಂಡಿದೆ. ಯಾಕೆ ಹಂಗೆ ಅಟ್ರಾಕ್ಟ್ ಮಾಡಿದೆಯಪ್ಪ ಅಂತಂದ್ರೆ ನಾವು ಇದರಲ್ಲಿ ಏನು ಮಾಡಿದ್ದೀವಿ ಅಂತಂದ್ರೆ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡಿದ್ದೀವಿ. ಓಕೆ, ಸೊ ಹಾಗೆ ಪಾಸ್ ಮಾಡಿದ್ದಕ್ಕೆ ಇದು ಅಟ್ರಾಕ್ಟ್ ಆಗಿದೆ. ಆಮೇಲೆ ನಾವು ಯಾವಾಗ ಇದನ್ನು ಡಿಸ್ಕನೆಕ್ಟ್ ಮಾಡ್ತೀವೋ, ಕರೆಂಟನ್ನು ಪಾಸ್ ಮಾಡೋದನ್ನು ನಿಲ್ಲಿಸ್ತೀವೋ, ಅವಾಗ ಏನಾಗ್ತದಪ್ಪ ಅಂತಂದ್ರೆ ಈ ಸೂಜಿಗಳು ಕೆಳಗಡೆ ಬಿದ್ದುಬಿಡ್ತಾವೆ. ಓಕೆ, ಅಂದರೆ ಇದು ಸಹ ಒಂದು ಟೆಂಪ್ರರಿ ಮ್ಯಾಗ್ನೆಟ್ಟು. ಎಲ್ಲಿವರೆಗೂ ನಾವು ಕರೆಂಟ್ ಪಾಸ್ ಮಾಡ್ತೀವಿ ಅಲ್ಲಿವರೆಗೂ ಮ್ಯಾಗ್ನೆಟ್ ಆಗಿ ಬಿಹೇವ್ ಮಾಡ್ತದೆ ಯಾವುದು, ಮೊಳೆ. ಯಾವಾಗ ಕರೆಂಟ್ ಪಾಸ್ ಮಾಡೋದನ್ನು ನಿಲ್ಲಿಸ್ತೀವಿ ಅವಾಗ ಅದು ಇವು ಸೂಜಿಗಳು ಕೆಳಗಡೆ ಬಿದ್ದುಬಿಡ್ತಾವೆ. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇದೊಂದು ಟೆಂಪರರಿ ಮ್ಯಾಗ್ನೆಟ್. ಓಕೆ, ಆಮೇಲೆ ಇದಕ್ಕೆ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಯಾಕೆ ಹೆಸರು ಬಂತಪ್ಪ ಅಂತಂದ್ರೆ ನಾವು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ ಒಂದು ಮೊಳೆಯನ್ನು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಇದಕ್ಕೆ ಹೆಸರೇನಪ್ಪ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತೇಳಿ. ಆಮೇಲೆ ಎಲೆಕ್ಟ್ರೋ ಮ್ಯಾಗ್ನೆಟ್ ಮೇಲೆ ಒಂದು ಕ್ವಶನ್ ಬರ್ತದೆ, ಹೆಂಗಪ್ಪ ಅಂತಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟ್ ಇಸ್ ಅ ಡ್ಯಾಶ್ ಟೈಪ್ ಆಫ್ ಮ್ಯಾಗ್ನೆಟ್ ಅಂತ ಬರ್ತದೆ. ಆಪ್ಷನ್ ಕೊಡ್ತಾರೆ, ಒಂದು ಸ್ಟ್ರಾಂಗ್ ಮ್ಯಾಗ್ನೆಟ್, ಇನ್ನೊಂದು ವೀಕ್ ಮ್ಯಾಗ್ನೆಟ್ ಅಂತೇಳಿ. ಓಕೆ, ಸೊ ಈ ಎಲೆಕ್ಟ್ರೋ ಮ್ಯಾಗ್ನೆಟ್ ಅನ್ನುವಂಥದ್ದು ಯಾವಾಗಲೂ ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗಿರ್ತದೆ. ಇದನ್ನ ಆಲ್ರೆಡಿ ಒಂದು ಸಲ ಕೇಳಿದ್ದಾರೆ, ಸೊ ಇಂಪಾರ್ಟೆಂಟ್.
ಎಲೆಕ್ಟ್ರೋಮ್ಯಾಗ್ನೆಟ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಸ್ಟ್ರಾಂಗ್ ಮ್ಯಾಗ್ನೆಟ್. ಓಕೆ, ಆಮೇಲೆ ಇನ್ನೊಂದು ಕ್ವಶನ್ ಬರ್ಬೋದು, ಅಂದ್ರೆ ಮ್ಯಾಗ್ನೆಟ್ ಇಸ್ ಅ ಡ್ಯಾಶ್ ಟೈಪ್ ಆಫ್ ಮ್ಯಾಗ್ನೆಟ್ ಅಂತೇಳಿ. ಅಂದರೆ ಒಂದು ಪರ್ಮನೆಂಟ್ ಮ್ಯಾಗ್ನೆಟ್ ಅಥವಾ ಟೆಂಪರವರಿ ಮ್ಯಾಗ್ನೆಟ್ ಅಂತ ಆಪ್ಷನ್ಸ್ ಬರ್ತಾವೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ ಇಸ್ ಅ ಟೆಂಪರವರಿ ಮ್ಯಾಗ್ನೆಟ್ ಅಥವಾ ಟೆಂಪರರಿ ಮ್ಯಾಗ್ನೆಟ್ ಅನ್ನುವಂಥದ್ದು ಇದು. ಓಕೆ, ಇದನ್ನ ಆಲ್ರೆಡಿ ಒಂದ್ಸಲ ಕ್ವಶನ್ ಕೇಳಿದಾರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ ಇಸ್ ಅ ಸ್ಟ್ರಾಂಗ್ ಮ್ಯಾಗ್ನೆಟ್ ಆ್ಯಂಡ್ ಈಸ್ ಆಲ್ಸೋ ಅ ಟೆಂಪರರಿ ಮ್ಯಾಗ್ನೆಟ್ ಅಂತೇಳಿ. ಓಕೆ, ಸೊ ಟೈಪ್ ಆಫ್ ಮ್ಯಾಗ್ನೆಟ್ಸ್ನಲ್ಲಿ ಒಂದು ಟೆಂಪ್ರವರಿ ಮ್ಯಾಗ್ನೆಟ್ಸ್ ಈಗ ಆಯಿತು. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್. ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಹ್ಯಾವ್ ಅ ಲಾಂಗ್ ಲೈಫ್ ಸ್ಪ್ಯಾನ್. ಅಂದರೆ ತುಂಬ ಸಮಯದವರೆಗೆ ಅಥವಾ ತುಂಬ ವರ್ಷಗಳ ಕಾಲದವರೆಗೆ ಈ ಮ್ಯಾಗ್ನೆಟ್ಗಳು ತಮ್ಮ ಗುಣಗಳನ್ನು ಕಾಪಾಡಿಕೊಂಡಿರ್ತಾವ ಅಂಥೇಳಿ. ದೇ ಆರ್ ಮೇಡ್ ಆಫ್ ಸ್ಟೀಲ್ ಆರ್ ಅಲಾಯ್ ವಿಚ್ ಕಂಬೈನ್ಸ್ ಅಲ್ಯೂಮಿನಿಯಂ, ನಿಕ್ಕಲ್ ಆ್ಯಂಡ್ ಕೋಬಾಲ್ಟ್ ಅಂತೇಳಿ. ಅಲ್ಯೂಮಿನಿಯಮ್, ನಿಕ್ಕಲ್ಲು, ಕೋಬಾಲ್ಟು, ಐರನ್ನು ಇವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಪರ್ಮನೆಂಟ್ ಮ್ಯಾಗ್ನೆಟನ್ನು ಉತ್ಪಾದನೆ ಮಾಡ್ತಾರೆ, ತಯಾರಿ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಫೈಂಡಿಂಗ್ ಡೈರೆಕ್ಷನ್ಸ್ ಆಫ್ ಅ ಮ್ಯಾಗ್ನೆಟ್ ಅಂತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಥರ ಒಂದು ನಿಮಗೆ ಒಂದು ಬಾರ್ ಮ್ಯಾಗ್ನೆಟ್ ಕೊಟ್ಟು ಇದರಲ್ಲಿ ಸೌತ್ ಪೋಲ್ ಯಾವುದು ಮತ್ತು ನಾರ್ತ್ ಪೋಲ್ ಯಾವುದು ಅಂತ ಕಂಡು ಹಿಡಿಯಿರಿ ಅಂತ ಹೇಳಿದಾಗ ಹೇಗೆ ಕಂಡು ಹಿಡಿಯುವುದು ಅಂತ ನೋಡೋಣ ನಾವು. ಓಕೆ, ಇದನ್ನು NCERTಯಲ್ಲಿ ಕೊಟ್ಟಿದ್ದಾರೆ. ಹೇಗಪ್ಪ ಅಂತಂದ್ರೆ ಒಂದು ವುಡನ್ ಸ್ಟ್ಯಾಂಡ್ ತಗೋಬೇಕು. ನಾವು ಒಂದು ಕಟ್ಟಿಗೆಯ ಸ್ಟ್ಯಾಂಡ್ ಈ ಥರ ತಗೋಬೇಕು. ತೆಗೆದುಕೊಂಡು ನಮಗೆ ಕೊಟ್ಟಂತಹ ಏನು ಬಾರ್ ಮ್ಯಾಗ್ನೆಟ್ ಇರ್ತದೆ ನೋಡ್ರಿ, ಈ ಥರ ಒಂದು ದಾರದ ಸಹಾಯದಿಂದ ಅದನ್ನ ತೂಗು ಹಾಕಬೇಕು ಈ ಥರ. ಓಕೆ, ತೂಗು ಹಾಕಿದಾಗ ಅದು ಕೆಲವೊಂದಿಷ್ಟು ಸಮಯ ಆದ ನಂತರ ಕಾನ್ಸ್ಟೆಂಟಾಗಿ ಒಂದೇ ಜಾಗದಲ್ಲಿ ನಿಂತ್ಕೊಳ್ತದೆ. ಅಂದರೆ ಮೂಮೆಂಟ್ ಆಗದೆ ನಿಂತ್ಕೊಳ್ತದೆ. ಸೊ ಹಾಗೆ ನಿಂತ್ಕೊಂಡೈತಪ್ಪ ಅಂತಂದ್ರೆ ಅದು ಯಾವ ಡೈರೆಕ್ಷನಲ್ಲಿ ನಿಂತ್ಕೊಂಡಿರ್ತೈತಪ್ಪ ಅಂದ್ರೆ ಯಾವಾಗಲೂ ನಾರ್ತ್ ಮತ್ತು ಸೌತ್ ಡೈರೆಕ್ಷನಲ್ಲೇ ನಿಂತ್ಕೊಂಡಿರ್ತದೆ ಅಥವಾ ಸೌತ್ ಮತ್ತು ನಾರ್ತ್ ಡೈರೆಕ್ಷನ್ ಅಲ್ಲಿನೇ ನಿಂತ್ಕೊಂಡಿರ್ತದೆ ಅಂಥೇಳಿ. ಓಕೆ, ಆಮೇಲೆ ಹೀಗೆ ನಿಂತ್ಕೊಂಡಾಗ ಈ ಕಡೆ ಇರೋದನ್ನೇ ನಾರ್ತು, ಈ ಕಡೆ ಇರೋದನ್ನೇ ಸೌತು ಅಂತ ನಾವು ಹೇಗೆ ಕಂಡು ಹಿಡಿಯೋದು? ಹೌದಾ, ಅದು ನಮಗೆ ಒಂದು ಗೊತ್ತಾಯಿತು, ನಾರ್ತ್ ಮತ್ತು ಸೌತ್ ಡೈರೆಕ್ಷನಲ್ಲಿ ನಿಂತ್ಕೊಳ್ತದೆ ಅಂಥೇಳಿ. ಬಟ್ ನಿಂತ್ಕೊಂಡಾಗ ಈ ಕಡೆ ಇರೋದನ್ನೇ ನಾರ್ತು, ಈ ಕಡೆ ಇರೋದನ್ನೇ ಸೌತ್ ಅಂತ ನಾವು ಹೇಗೆ ಕಂಡು ಹಿಡಿಯೋದಪ್ಪ ಅಂತಂದ್ರೆ ನಮಗೆ ಸನ್ ರೈಸಸ್ಸಿಂದ ಈಸ್ಟ್ ಅಂತ ಗೊತ್ತಿದೆ. ಅಂದರೆ ಸೂರ್ಯ ಯಾವಾಗಲೂ ಪೂರ್ವ ದಿಕ್ಕಿನಲ್ಲೇ ಹುಟ್ಟುತ್ತಾನೆ ಅಂತ ನಮ್ಗೆ ಗೊತ್ತಿದೆ. ಸೊ ಹಾಗೆ ಆ ಸೂರ್ಯ ಹುಟ್ಟುವ ದಿಕ್ಕನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಮ್ಯಾಗ್ನೆಟ್ ಏನು ನಿಂತಿರ್ತೈತೆ ನೋಡ್ರಿ, ಅದರಲ್ಲಿ ನಾರ್ತ್ ಪೋಲ್ ಯಾವುದು, ಸೌತ್ ಪೋಲ್ ಯಾವುದು, ಅಂದರೆ ಉತ್ತರ ಧ್ರುವ ಯಾವುದು, ದಕ್ಷಿಣ ಧ್ರುವ ಯಾವುದು ಅನ್ನೋದನ್ನು ಸೂರ್ಯ ಹುಟ್ಟುವ ದಿಕ್ಕನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಕಂಡು ಹಿಡಿಯಬಹುದು. ಓಕೆ, ನೋಡ್ರಿ ಇಲ್ಲಿ The freely suspended bar magnet always comes to rest in a particular direction which is the north-south direction. ಹೌದಾ, ಆಮೇಲೆ use the direction of the rising sun in the morning to find out the rough direction towards east. ಓಕೆ, ಸೂರ್ಯನ ಸಹಾಯದಿಂದ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಆ ಬಾರ್ ಮ್ಯಾಗ್ನೆಟನ್ನು ನಾರ್ತ್ ಪೋಲ್ ಯಾವುದು, ಸೌತ್ ಪೋಲ್ ಯಾವುದು ಅಂತ ಗುರ್ತು ಹಿಡಿಬೋದು. ಆಮೇಲೆ ಅದೇನು ಸೂರ್ಯನ ಸಹಾಯದಿಂದ ನಾವು ಇದರಲ್ಲಿ ಈಸ್ಟ್ ಯಾವ ಡೈರೆಕ್ಷನ್ನು, ನಾರ್ತ್ ಯಾವುದು, ಸೌತ್ ಯಾವುದು ಈ ಥರ ನಾವು ಕಂಡು ಹಿಡಿಬೋದು. ಓಕೆ, ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ನಾವು ತಿಳ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಕಾನ್ಸೆಪ್ಟ್ ಮೇಕಿಂಗ್ ಅವರ್ ಓನ್ ಮ್ಯಾಗ್ನೆಟ್ ಅಂತೇಳಿ. ನಾವು ಯಾವ ಥರನಾದಂಥ ನಾವು ಏನು ಮನೆಯಲ್ಲಿನೇ ಅಯಸ್ಕಾಂತವನ್ನು ಹೇಗೆ ತಯಾರಿ ಮಾಡ್ಬೋದು ಅಂತ ನೋಡೋಣ. ಈಗ ಹೇಗೆ ಮಾಡ್ಬೋದಪ್ಪ ಅಂತಂದ್ರೆ ಈ ಥರ ಒಂದು ಐರನ್ನ ತುಂಡನ್ನು ತೆಗೆದುಕೊಳ್ಬೇಕು ನಾವು. ಓಕೆ, ಐರನ್ನ ತುಂಡನ್ನು ತೆಗೆದುಕೊಂಡು ಒಂದು ಬಾರ್ ಮ್ಯಾಗ್ನೆಟನ್ನು ತೆಗೆದುಕೊಂಡು ಈ ಡೈರೆಕ್ಷನ್ನಲ್ಲಿ ಇದನ್ನು ಬಾಣದ ಗುರುತ ಕಾಣ್ತಿದೆ ನೋಡಿ, ಈ ಥರ ಡೈರೆಕ್ಷನ್ನಲ್ಲಿ ಸುಮಾರು ಒಂದು 30ರಿಂದ 40 ಬಾರಿ ರಬ್ ಮಾಡಿದಾಗ ಈ ಒಂದು ಏನು ಐರನ್ ತೊಗೊಂಡಿದ್ದು ನೋಡ್ರಿ, ಇದಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಕಬ್ಬಿಣದ ಸೂಜಿಗಳು ಅಟ್ರಾಕ್ಟ್ ಆಗಲಿಕ್ಕೆ ಶುರು ಆಗ್ತದೆ. ಅಂದರೆ ಅರ್ಥ ಏನು, ನಾವು ಈ ಥರ ರಬ್ ಮಾಡೋದ್ರಿಂದ ಈ ಒಂದು ಕಬ್ಬಿಣದ ತುಂಡನ್ನು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡಿದ್ವಿ ಅಂತ ಅರ್ಥ. ಓಕೆ, ಆಮೇಲೆ ಇಲ್ಲಿ ಕಂಡೀಷನ್ ಏನು ಕೊಟ್ಟಾರಪ್ಪ ಅಂತಂದ್ರೆ ಈ ಬಾರ್ ಮ್ಯಾಗ್ನೆಟ್ ಫಾರ್ ಎಕ್ಸಾಂಪಲ್ ಇದು ನಾರ್ತ್ ಪೋಲ್ ಆಗಿದ್ದರೆ, ಒಂದು ನಿಮಿಷ, ಇದು ನಾರ್ತ್ ಪೋಲ್ ಆಗಿದ್ದರೆ, ಇದು ಸೌತ್ ಪೋಲ್ ಆಗಿದ್ದರೆ
ಪ್ರತಿ ಸಲನೂ ನಾವು ನಾರ್ತ್ ಪೋಲ್ ಏನಿರ್ತದೆ ನೋಡ್ರಿ ಅದರಿಂದನೇ ಈ ಥರ ರಬ್ ಮಾಡ್ಬೇಕು ಈ ಡೈರೆಕ್ಷನ್ದಾಗಿ. ಒಂದು ಸಲ ನಾರ್ತು ಒಂದು ಸಲ ಸೌತು ಹೀಗೆ ಹಾಗೆ ಮಾಡೋ ಹಾಗಿಲ್ಲ. ಪ್ರತಿ ಸಲನೂ ನಾರ್ತ್ ತೊಗೊಂಡಿದ್ರೆ ನಾರ್ತಿಂದನೇ ರಬ್ ಮಾಡಬೇಕು, ಸೌತ್ ತೊಗೊಂಡಿದ್ರೆ ಸೌತಿಂದನೇ ರಬ್ ಮಾಡಬೇಕು, ಮತ್ತು ಇದೇ ಡೈರೆಕ್ಷನನ್ನು ಫಾಲೋ ಮಾಡಬೇಕು. ಓಕೆ, ಇದೇ ಡೈರೆಕ್ಷನನ್ನು ಫಾಲೋ ಮಾಡಬೇಕು. ಇದು ಕಂಡೀಷನಲ್ಲಿ. ಹೀಗೆ ಮಾಡೋದ್ರಿಂದ ನಾವು ಈ ಒಂದು ಕಬ್ಬಿಣದ ತುಂಡನ್ನು ಟೆಂಪರವರಿ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ. ಓಕೆ, ಇದನ್ನು ನಮಗೆ NCERTಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ನಾವು ಹೇಗೆ ಟೆಂಪ್ರವರಿಯಾಗಿ ಮಾಡಬಹುದಪ್ಪ ಅಂದ್ರೆ ಈ ಥರ ಒಂದು ಕಬ್ಬಿಣದ ಮಳೆಯನ್ನು ತೆಗೆದುಕೊಂಡು ಇದಕ್ಕೆ ಈ ಥರ ಕಾಯಿಲಾಗಿ ವೈರ್ನ ಸುತ್ತಿ ಆಮೇಲೆ ಇಲ್ಲಿ ಒಂದು ಬ್ಯಾಟ್ರಿ ತಗೊಂಡು ಅದನ್ನು ಕನೆಕ್ಟ್ ಮಾಡೋದ್ರಿಂದ ಇದಕ್ಕೆ ಸಣ್ಣದಾದಂತಹ ಏನು ಚೂಜುಗಳು ಅಂಟ್ಕೊಳ್ತಾವೆ. ಅಂದರೆ ಇದು ನಾವು ಬೇಸಿಕಲಿ ಏನು ತಯಾರಿ ಮಾಡಿದ್ದೀವಪ್ಪ ಅಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟನ್ನು ತಯಾರಿ ಮಾಡಿದ್ವಿ. ಓಕೆ, ಇದು ಸಹ ಒಂದು ಟೆಂಪ್ರವರಿ ಮ್ಯಾಗ್ನೆಟ್ಟು ಮತ್ತು ಸ್ಟ್ರಾಂಗ್ ಮ್ಯಾಗ್ನೆಟ್. ನೆಕ್ಸ್ಟ್ ನೋಡೋಣ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲೊಂದು ನಾನು ಮಳೆ ಇಟ್ಟಿದೆ ಅಂತ ತಿಳ್ಕೊಡ್ರಿ. ಓಕೆ, ಅವಾಗ ಈ ಬಾರ್ ಮ್ಯಾಗ್ನೆಟು ಇದನ್ನು ಅಟ್ರ್ಯಾಕ್ಟ್ ಮಾಡೋದಿಲ್ಲ ಅಂತ ಅಂದ್ಕೊಳ್ಳಿ. ಅದೇ ಮೊಳೆಯನ್ನು ಒಂದು ಸ್ವಲ್ಪ ಮುಂದೆ ತೊಗೊಂಬರ್ತೀನಿ. ಅವಾಗ ಏನು ಮಾಡ್ತಿತ್ತಪ್ಪ ಅಂದ್ರೆ ಈ ಒಂದು ಬಾರ್ ಮ್ಯಾಗ್ನೆಟು ಇದನ್ನು ಅಟ್ರ್ಯಾಕ್ಟ್ ಮಾಡ್ತದೆ. ಅಂದ್ರೆ ಇದೊಂದು ರೀಸನ್ ಇದೆ ಇದ್ರ ಸುತ್ತಲೂ, ಈ ಬಾರ್ ಮ್ಯಾಗ್ನೆಟ್ನ ಸುತ್ತಲೂ ಒಂದು ರೀಸನ್ ಇದೆ. ಆ ರೀಸನಲ್ಲಿ ಆ ಮೊಳೆನ ಇಟ್ಟಾಗ ಮಾತ್ರ ಅದು ಅಟ್ರ್ಯಾಕ್ಟ್ ಮಾಡ್ತು. ಅಂದ್ರೆ ಅದೇನು ರೀಸನ್ ಇದೆ ನೋಡ್ರಿ, ಆ ರೀಸನನ್ನು ಅಂದರೆ ಮ್ಯಾಗ್ನೆಟಿಕ್ ಫೋರ್ಸ್ ಇರುವಂಥ ರೀಸನನ್ನು, ಆ ಜಾಗವನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಯಾವುದರ ಫೀಲ್ಡ್ ಅದು? ಈ ಬಾರ್ ಮ್ಯಾಗ್ನೆಟ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅದು. ಓಕೆ, ಅಂದರೆ ಯಾವ ಫೀಲ್ಡ್ನಲ್ಲಿ ಅಂದರೆ ಮ್ಯಾಗ್ನೆಟಿಕ್ ಫೋರ್ಸ್ ಹೆಚ್ಚಾಗಿರ್ತದೋ, ಅಂದರೆ ಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಲಿವರೆಗೂ ಇರ್ತದೋ ಆ ಒಂದು ಜಾಗವನ್ನು ಆ ಬಾರ್ ಮ್ಯಾಗ್ನೆಟ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ ನಾವು. ಓಕೆ, ಇಲ್ಲಿ ನೋಡ್ರಿ, a magnetic field is a region around a magnet where magnetic forces are exerted on other magnets or magnetic materials ಅಂತ. ಓಕೆ, ಅಂದರೆ ಅದರ ಸುತ್ತಲೂ ಇರುವಂಥ ರೀಸನ್ನು, ಮ್ಯಾಗ್ನೆಟಿಕ್ ಫೋರ್ಸ್ ಇರುವಂಥ ರೀಸನ್ನು, ಅದಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಇನ್ನೊಂದು ಈ ಥರ ಲೈನ್ಗಳನ್ನು ಏನು ನೀವು ನೋಡ್ತಿದ್ದೀರಿ ನೋಡ್ರಿ, ಇವಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಓಕೆ, ಇವಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಒಂದಿಷ್ಟು ಕಾನ್ಸೆಪ್ಟ್ಗಳು ಅದಾವೆ. ಅದೇನಪ್ಪ ಅಂದರೆ ಗುಣಲಕ್ಷಣಗಳು ಅದಾವೆ ಯಾವುದ್ರದ್ದು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ದು. ಏನಪ್ಪ ಅಂತಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಯಾವಾಗಲೂ ಔಟ್ಸೈಡ್ ದ ಮ್ಯಾಗ್ನೆಟ್, ಅಂದರೆ ಮ್ಯಾಗ್ನೆಟ್ನ ಹೊರಗೆ ಹೇಗೆ ಚಲನೆ ಮಾಡ್ತಾವ, ಯಾವ ದಿಕ್ಕಿನಿಂದ ಚಲನೆ ಮಾಡ್ತಾವಪ್ಪ ಅಂದ್ರೆ ಯಾವಾಗಲೂ ಬಾಣದ ಗುರುತು ನೋಡ್ರಿ, ನಾರ್ತ್ ಟು ಸೌತ್ ಮಾಡ್ತಾವೆ. ಈ ಥರ ಯಾವಾಗಲೂ ನಾರ್ತ್ ಟು ಸೌತ್, ಎಲ್ಲಿ? ಮ್ಯಾಗ್ನೆಟ್ನ ಹೊರಗಡೆ. ಆಮೇಲೆ ಇಲ್ಲಿ ನೋಡ್ಬೋದು ಮ್ಯಾಗ್ನೆಟ್ನ ಹೊರಗಡೆ ಏನಪ್ಪ ಅಂದ್ರೆ ನಾರ್ತ್ ಟು ಸೌತ್ ಇದೆ. ಆಮೇಲೆ ಮ್ಯಾಗ್ನೆಟ್ನ ಒಳಗಡೆ ಹೇಗೆ ಚಲನೆ ಮಾಡ್ತಾವಪ್ಪ ಅಂದ್ರೆ ಈಗ ಬಂದಿರ್ತಾವೆ ನೋಡ್ರಿ, ಇವು ಸೌತಿಗೆ ಬಂದು ಸೌತ್ ಟು ನಾರ್ತ್ ಚಲನೆ ಮಾಡ್ತಾವೆ. ಬಾಣದ ಗುರುತ ನೋಡ್ರಿ, ಸೌತ್ ಟು ನಾರ್ತ್. ಎಲ್ಲಿ? ಮ್ಯಾಗ್ನೆಟ್ನ ಒಳಗಡೆ ಸೌತಿಂದ ನಾರ್ತಿಗೆ ಹೋದರೆ, ಮ್ಯಾಗ್ನೆಟ್ನ ಹೊರಗಡೆ ನಾರ್ತಿಂದ ಸೌತು. ತುಂಬ ಇಂಪಾರ್ಟೆಂಟ್ ಇದು. ಕ್ವಶನ್ ಪಕ್ಕಾ ಕೇಳಿದ್ದಾರೆ, ಸುಮಾರು ಸಲ ಕೇಳಿದ್ದಾರೆ. ಇದು ನೆನ್ಪಿಟ್ಕೊಳ್ಳಿ. ಮ್ಯಾಗ್ನೆಟ್ನ ಹೊರಗಡೆ ನಾರ್ತ್ ಟು ಸೌತು, ಮ್ಯಾಗ್ನೆಟ್ನ ಒಳಗಡೆ ಸೌತ್ ಟು ನಾರ್ತು. ಯಾವುದ್ರದ್ದು ಡೈರೆಕ್ಷನ್ ಇದು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸದ್ದು. ಓಕೆ, ಆಮೇಲೆ ಇನ್ನೂ ಒಂದು ಗುಣಲಕ್ಷಣ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸದ್ದು ಏನಪ್ಪ ಅಂತಂದ್ರೆ ಇವು ಯಾವಾಗಲೂ ಕ್ಲೋಸ್ಡ್ ಲೂಪ್ ಇರ್ತಾವೆ. ಕ್ಲೋಸ್ಡು ಮತ್ತು ಕಂಟಿನ್ಯೂಸ್ ಆಗಿರ್ತಾವೆ ಲೈನ್ಸ್. ಕ್ಲೋಸ್ಡ್ ಲೂಪ್ ಆಗಿರ್ತದೆ, ಮತ್ತು ಯಾವಾಗಲೂ ಲೈನ್ಸ್ ಕಂಟಿನ್ಯೂಸ್ ಆಗಿರ್ತಾವೆ. ಓಕೆ, ಅನ್ಕಂಟಿನ್ಯೂಸ್ ಆಗಿರೋದಿಲ್ಲ, ಯಾವಾಗಲೂ ಕಂಟಿನ್ಯೂಸ್ ಆಗಿರ್ತದೆ ಮತ್ತು ಒಂದು ಕ್ಲೋಸ್ಡ್ ಲೂಪನ್ನು ಇದು ಫಾರ್ಮ್ ಮಾಡ್ತದೆ. ಓಕೆ, ಒಂದೇದೇನಪ್ಪ ಲೈನ್ಸದ್ದು ಚಲನೆ ನೋಡಿದ್ವಿ ನಾವು, ಯಾವ ದಿಕ್ಕಿನಿಂದ ಯಾವ ದಿಕ್ಕಿ ಕಡೆ ಹೋಗ್ತದೆ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಫೀಚರ್ ಅಥವಾ ಗುಣಲಕ್ಷಣ ಏನಪ್ಪ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ಕಂಟಿನ್ಯೂಸ್ ಆಗಿರ್ತಾವೆ ಮತ್ತು ಕ್ಲೋಸ್ಡ್ ಲೂಪ್ ಆಗಿರ್ತಾವೆ ಅಂತ ಹೇಳಿದೆ ನಾನು. ಕಂಟಿನ್ಯೂಸ್ ಮತ್ತು ಕ್ಲೋಸ್ಡ್ ಲೂಪ್ ಇರ್ತಾವೆ. ಮೂರನೇ ಫೀಚರ್ ಏನಪ್ಪ ಅಂತಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಯಾವಾಗಲೂ ಇಂಟರ್ಸೆಕ್ಟ್ ಆಗೋದಿಲ್ಲ. ಓಕೆ, ಒಂದರ ಮೇಲೊಂದು
ಇಂಟರ್ಸೆಕ್ಟ್ ಆಗೋದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಈ ಥರ ಇದ್ದರೆ ಇಲ್ಲಿ ಈ ಥರ ಏನು ಒಂದಕ್ಕೊಂದು ಡಿಕ್ಕಿ ಹೊಡೆಯೋದಿಲ್ಲ ಅಥವಾ ಇಂಟರ್ಸೆಕ್ಟ್ ಆಗೋದಿಲ್ಲ. ಬದಲಾಗಿ ಹೆಂಗಿರ್ತಾವಪ್ಪ ಅಂದ್ರೆ ಈ ಥರ ಇರ್ತಾವೆ. ಓಕೆ, ಇಂಟರ್ಸೆಕ್ಟ್ ಆಗೋದಿಲ್ಲ. ಆಮೇಲೆ ಇನ್ನೂ ಒಂದು ಗುಣಲಕ್ಷಣ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಈ ನಾರ್ತ್ ಮತ್ತು ಸೌತ್ ಪೋಲ್ಗಳಲ್ಲಿನೇ ಏನಪ್ಪ ಅಂತಂದ್ರೆ ಹೆಚ್ಚಿಗೆ ಕಾನ್ಸಂಟ್ರೇಟೆಡ್ ಆಗಿದಾವೆ. ಇವು ಯಾವುವು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳು. ಹೌದಾ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳು ಈ ಥರ ಕಾನ್ಸಂಟ್ರೇಟೆಡ್ ಆಗಿದಾವ. ಕಾನ್ಸಂಟ್ರೇಟೆಡ್ ಅಂತಂದ್ರೆ ಏನು? ತುಂಬ ಹತ್ತಿರ ಇದಾವೆ ಇವು. ಹೌದಾ, ಇಲ್ಲಿ ನೋಡ್ರಿ, ಇಲ್ಲಿರುವಂತಹ ಸ್ಪೇಸ್ ನೋಡ್ರಿ, ಮತ್ತು ಇಲ್ಲಿರುವಂತಹ ಸ್ಪೇಸ್ ನೋಡ್ರಿ. ಹೌದಾ, ಇಲ್ಲಿರುವಂಥ ಸ್ಪೇಸ್ ನೋಡ್ರಿ, ಇಲ್ಲಿರುವಂಥ ಸ್ಪೇಸ್ಗಳು ನೋಡ್ರಿ. ಅಂದರೆ ಪೋಲ್ಸ್ ಹತ್ರನೇ ಏನಾಗಿದಾವಪ್ಪ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ತುಂಬ ಕಾನ್ಸಂಟ್ರೇಟೆಡ್ ಆಗಿದಾವೆ, ತುಂಬ ಹತ್ತಿರ ಇದಾವೆ. ಸೊ ಹಾಗಾಗಿನೇ ಏನಪ್ಪ ಅಂತಂದ್ರೆ ನಾವು ಒಂದು ಐರನ್ಗಳ ಚೂರುಗಳನ್ನು ಇದರಲ್ಲಿ ಇಟ್ಟಾಗ, ಏನು ಇದರ ಸಮೀಪ ಇಟ್ಟಾಗ ಐರನ್ಗಳ ಚೂರುಗಳು ಹೆಚ್ಚಾಗಿ ಪೋಲ್ಸ್ಗಳಲ್ಲಿನೇ, ಪೋಲ್ಸ್ ಹತ್ತಿರನೇ ತುಂಬ ಹೆಚ್ಚಾಗಿ ಅಟ್ರಾಕ್ಟ್ ಆಗ್ತಾವ ಅಂತ ಅರ್ಥ. ಓಕೆ, ನಾನು ನಿಮಗೆ ಒಂದು ಫಸ್ಟ್ ಡೈಗ್ರಾಮ್ ತೋರಿಸಿದ್ದೆ. ಎಲ್ಲಿಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಅವಾಗ ಹೇಳಿದೆ ನಾನು ನಿಮಗೆ ಪೋಲ್ಸ್ ಹತ್ರನೇ ಯಾವುದಕ್ಕೆ ಕಬ್ಬಿಣದ ಚೂರುಗಳು ಭಾಳಷ್ಟು ಅಟ್ರಾಕ್ಟ್ ಆಗ್ತಾವಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಲ್ಲಿ ತುಂಬ ಹತ್ತಿರವಾಗಿರ್ತಾವೆ, ತುಂಬ ಕಾನ್ಸಂಟ್ರೇಟೆಡ್ ಆಗಿರ್ತಾವೆ. ಸೊ ಆ ಕಾರಣಕ್ಕಾಗಿ ಐರನ್ನ ಚೂರುಗಳು ಪೋಲ್ಸ್ನಲ್ಲಿನೇ ಭಾಳಷ್ಟು ಅಟ್ರಾಕ್ಟ್ ಆಗ್ತಾವ ಅಂತ ಅರ್ಥ. ಓಕೆ, ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಇಲ್ಲಿ ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಔಟ್ಸೈಡ್ ದಿ ಮ್ಯಾಗ್ನೆಟ್ ಮೂವ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಓಕೆ, ಆಮೇಲೆ ಇನ್ಸೈಡ್ ದಿ ಮ್ಯಾಗ್ನೆಟ್ ಸೌತ್ ಪೋಲ್ ಟು ದಿ ನಾರ್ತ್ ಪೋಲ್. ಇಲ್ಲಿ ನೋಡ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮತ್ತೊಂದು ಸಲ ಡಯಾಗ್ರಾಮ್ ಹಾಕಿದ್ದೀನಿ. ಇಲ್ಲಿ ಡೈರೆಕ್ಷನ್ ನೋಡ್ರಿ, ನಾರ್ತಿಂದ ಸೌತಿಗೆ ಹೋಗ್ತಿದ್ದಾವೆ. ಆಮೇಲೆ ಇನ್ಸೈಡ್ ದಿ ಮ್ಯಾಗ್ನೆಟ್ ಸೌತಿಂದ ನಾರ್ತಿಗೆ ಬರ್ತಾವೆ ಈ ಸಲ. ಈ ಥರ ತುಂಬ ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ನೋಡ್ರಿ, ಇಲ್ಲಿ ತೋರಿಸಿದಾರೆ. ಇಲ್ಲಿ ಪೋಲ್ಸ್ ಹತ್ರ ತುಂಬ ಹೆಚ್ಚಿಗೆ ಇರ್ತಾವೆ ಮತ್ತು ಇವಾಗಲೂ ಕಂಟಿನ್ಯೂಸ್ ಅಂದರೆ ಕ್ಲೋಸ್ಡ್ ಲೂಪ್ ಇರ್ತಾವೆ, ಯಾವಾಗಲೂ ಇಂಟರ್ಸೆಕ್ಟ್ ಆಗೋದಿಲ್ಲ. ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಓಕೆ, ಆಲ್ರೆಡಿ ಸುಮಾರು ಈ ವಿಡಿಯೋ ಒಂದು 27 ನಿಮಿಷದ್ದಾಗಿದೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡೋಣ, ಎಂಡ್ ಮಾಡೋಣ. ಮತ್ತು ಮುಂದಿನ ಕ್ಲಾಸ್ನಲ್ಲಿ ಏನು ಮಾಡೋಣಪ್ಪ ಅಂದ್ರೆ ಮೆಥಡ್ಸ್ ಆಫ್ ಡಿಮ್ಯಾಗ್ನೆಟೈಸಿಂಗ್ ಅ ಮ್ಯಾಗ್ನೆಟ್, ಅಂದ್ರೆ ಒಂದು ಕಾಂತಗಳ ಗುಣಲಕ್ಷಣವನ್ನು ಹೇಗೆ ಕಳೆಯುವುದು, ಹೇಗೆ ಲಾಸ್ ಮಾಡೋದು ಅಂತ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಆಮೇಲೆ ಅವುಗಳನ್ನು ಹೇಗೆ ಸ್ಟೋರ್ ಮಾಡೋದು ಅಂತ ಸಹ ನೋಡೋಣ. ಆಮೇಲೆ ಈ ಒಂದು ಕಾಂತಗಳ ಚಾಪ್ಟರ್ ಮೇಲೆ ಹೇಗೆ ಅಪ್ಲೈಡ್ ಕ್ವಶನ್ಗಳು ಬರ್ತಾವೆ ಅನ್ನೋದು ಸಹ ನೋಡೋಣ. ಓಕೆ, ಹಾಗಾದರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.